ಕೇಂದ್ರ ಸರ್ಕಾರ ಒಂದಿಷ್ಟು ನಿಯಮಾವಳಿಗಳನ್ನು ತಂದಿದ್ದು ಅಂದ್ರೆ ಸಿಬ್ಬಂದಿಗಳಿಗೆ ಶಿಫ್ಟ್ನ ವಿಚಾರದಲ್ಲಿ ಇಷ್ಟೇ ಅವರು ಅಷ್ಟೇ ಅವರು ಎಲ್ಲ ಕೆಲಸ ಮಾಡಿಸಬೇಕು, ನೀವು ಅಷ್ಟು ಮಾಡಿಸಬಾರ್ದು ಇಷ್ಟು ಮಾಡಿಸಬಾರ್ದು ಅಂತ ಹೇಳಿ ಇದು ಸಾಕಾಗಿ ಹೋಗಿತ್ತು. ಹಾಗಾಗಿ ಇಂಡಿಗೋ ಪ್ಲಾನ್ ಮಾಡಿಕೊಂಡು ಇದನ್ನೊಂದು ರೀತಿಯಾಗಿ ಸರ್ಕಾರ ಮಂಡಿಯೂರೋ ರೀತಿಯಲ್ಲಿ ಮಾಡುವಂತ ಯೋಚನೆಯಲ್ಲೇನೆ ಇದನ್ನು ಮಾಡಿದಂಗಿದೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇತ್ತು. ಸೊ ಹಾಗಾಗಿ ಇವರೇ ಪ್ಲಾನ್ ಮಾಡಿದ್ದ ಏನಾಯಿತು ಅವರೇನೋ ಮಾಡ್ಕೊಳ್ಳಿ, ಆದರೆ ಪ್ರಯಾಣಿಕರು ಯಾವ ರೀತಿ ಪರದಾಡಿದ್ರು ಗೊತ್ತಾ? ಪಾಪ ಏನೇನೋ ಪ್ಲಾನು 3 ತಿಂಗಳಿಂದ. ನೋಡಿ ಸ್ಟೋರಿಗಳನ್ನು. ದೇಶದಾದ್ಯಂತ ಪ್ರಯಾಣಿಕರಿಗೆ ಇಂಡಿಗೋಳು ಸತತ 5ನೇ ದಿನವೂ ಫ್ಲೈಟ್ ಪ್ರಾಬ್ಲಮ್. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಜನಜಂಗುಳಿ. ದೇಶದಾದ್ಯಂತ ಇಂಡಿಗೋ ವಿಮಾನಗಳ ಸಂಚಾರ ಸಮಸ್ಯೆ 5ನೇ ದಿನಕ್ಕೆ ಕಾಲಿಟ್ಟಿದೆ. ದೇಶದ ವಿವಿಧೆಡೆ ತೆರಳುವುದಕ್ಕೆ ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಂತೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಇಂಡಿಗೋ ವಿಮಾನಗಳ ಹಾರಾಟ ಸತತ 5ನೇ ದಿನವೂ ರದ್ದಾಗಿರೋದ್ರಿಂದ ಪ್ರಯಾಣಿಕರು ತೀವ್ರ ಪರದಾಟ ಅನುಭವಿಸ್ತಾ ಇದ್ದಾರೆ. ನಿರಂತರ ವಿಮಾನಗಳು ರದ್ದಾಗ್ತಾ ಇರೋದು ಬೆಳ್ಳಂಬೆಳಗ್ಗೆ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಪ್ರಯಾಣಿಕರ ಆತಂಕವನ್ನ ಮತ್ತಷ್ಟು ಹೆಚ್ಚಿಸಿದೆ. ಈಗಾಗಲೇ ಟಿಕೆಟ್ ಕಾಯ್ದಿರಿಸಿದವರು ವಿಮಾನಗಳು ಸಿಗಬಹುದು ಎಂಬ ನಿರೀಕ್ಷೆಯಲ್ಲಿದ್ರೆ ರದ್ದಾದ ವಿಮಾನಗಳಿಗೆ ರೀಫಂಡ್ ಅಥವಾ ಮರು ವೇಳಾಪಟ್ಟಿ ಪಡೆಯೋಕೆ ಕಷ್ಟಪಡ್ತಿದ್ದಾರೆ. 5 ದಿನ ಆದ್ರೂ ಲಗೇಜ್ ಬಂದಿಲ್ಲ. ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಪರದಾಟ. ಶುಕ್ರವಾರ ಡಿಜಿಸಿಎ ಸಭೆ ನಡೆಸಿ ಒಂದಷ್ಟು ಮಾರ್ಗಸೂಚಿ ಬಿಡುಗಡೆ ಮಾಡಿದ ನಂತರ ವಿಮಾನಗಳು ಸರಿಯಾಗಬಹುದು ಎಂಬ ನಿರೀಕ್ಷೆ ಹುಸಿಯಾಗಿದೆ. ಶಿವಮೊಗ್ಗ ಮೂಲದ ಅಯಾಜ್ ಸುಹೇಲ್ ಎಂಬ 3 ಯುವಕರು ದೆಹಲಿಯಿಂದ 5 ದಿನಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ರು. ಆದ್ರೂ ನಮ್ಮ ಲಗೇಜ್ಗಳನ್ನ ಹಿಂದಿರುಗಿಸಿಲ್ಲ ಅಂತ ಇಂಡಿಗೋ ವಿಮಾನಯಾನ ಸಂಸ್ಥೆಯ ವಿರುದ್ಧ ಯುವಕರು ಆಕ್ರೋಶ ಹೊರಹಾಕಿದ್ದಾರೆ. ದಿಲ್ಲಿ ಟು ಬೆಂಗಳೂರು, ಬೆಂಗಳೂರು ಟು ಶಿವಮೊಗ್ಗ ಫ್ಲೈಟ್ ಬುಕ್ ಮಾಡಿದ ತಕ್ಷಣ ಕ್ಯಾನ್ಸಲ್ ಆಯಿತು. ಅಲ್ಲಿಂದ ಮತ್ತೆ ನಾವು ನಾಸಿಕ್ಗೆ ಕನೆಕ್ಟಿಂಗ್ ಕೊಡ್ತೀನಿ ಅಂತ ಕೊಟ್ಟರು. ನಾಸಿಕಲ್ಲಿ 10 ಗಂಟೆ ವೆಯ್ಟಿಂಗ್ ಮಾಡಿದ್ವಿ. ವೆಯ್ಟಿಂಗ್ ಆದಮೇಲೆ ಬೆಂಗಳೂರಿಗೆ ಬಂದ್ವಿ. ಮತ್ತು ಬೆಂಗಳೂರು ಟು ಶಿವಮೊಗ್ಗ ಅವ್ರು ಟಿಕೆಟು ಕೊಟ್ಟಿಲ್ಲ ಮತ್ತು ಲಗೇಜು ಬಂದಿಲ್ಲ. ಲಗೇಜ್ ನೀವು ಶಿವಮೊಗ್ಗ ಬರುತ್ತೆ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ ಅಂದಿದ್ರು. 1 ದಿನದಲ್ಲಿ ಬರುತ್ತೆ ಅಂದರು. ಇವತ್ತಿಗೆ 5 ದಿನ ಆಯಿತು, ಲಗೇಜ್ ಕೂಡ ಬಂದಿಲ್ಲ. ನಮ್ದು 5 ದಿನ ಆಯಿತು, ಕಾಲ್ ಬ್ಯಾಕ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡಲ್ಲ. ಮತ್ತು 3 ದಿನ ಬಿಟ್ಟು ಫೋನ್ ಮಾಡಿದ್ರು ಅವರೇ, ಲಗೇಜ್ ಬಂದಿದೆ ಬಂದು ತಗೊಂಡೋಗಿ ಅಂತ. ಏರ್ಪೋರ್ಟಿಗೆ ಬಂದು ಲಗೇಜ್ ಕೇಳಿದ್ರೆ ಇರ್ರೆಸ್ಪಾನ್ಸಿಬಲ್ ಆಗಿ ಮಾತಾಡ್ತಾ ಇದ್ದಾರೆ. ಲಗೇಜ್ ಬಂದಿಲ್ಲ ನಿಮ್ಮದು, ನೀವು ಹೋಗಿ ಶಿವಮೊಗ್ಗದಲ್ಲಿ ಕೇಳಿ ಹಂಗೆ ಹಿಂಗೆ ಅಂತಿದ್ದಾರೆ. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇದೆ ಲಗೇಜ್ಗಳಲ್ಲಿ, ಇರ್ರೆಸ್ಪಾನ್ಸಿಬಲ್ ಆಗಿ ಮಾತಾಡ್ತಾ ಇದ್ದಾರೆ. ಸರ್ ಅದೇ ಸರ್, ನಮಗೆ ಲಗೇಜ್ ಬೇಕು ಸರ್, ಅದರಲ್ಲಿ ಡಾಕ್ಯುಮೆಂಟ್ ಇದೆ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದಾವೆ, ಲಗೇಜ್ ಬೇಕು. ಈಗ ಅಲ್ಲಿ ಕೇಳಿದ್ರೆ ಅವರು ರೆಸ್ಪಾನ್ಸ್ ಸರಿ ಮಾಡ್ತಿಲ್ಲ. ಈಗ ಹೇಳಿದ್ರೆ ಅಲ್ಲಿ ಬೆಂಗಳೂರಲ್ಲಿ ಹೋಗಿ ತಗೊಳ್ಳಿ ಅಂತ ಹೇಳಿದ್ರು. ಬನ್ನಿ ನಾವು ಇಮಿಡಿಯೇಟ್ಲಿ ಕೊಡ್ತೀವಿ ಅಂತ ಹೇಳಿದ್ರು. ಇಲ್ಲಿಗೆ ಬಂದಮೇಲೆ ನಮ್ಮ ಹತ್ರ ಇಲ್ಲ ಅಂತ ಹೇಳ್ತಾರೆ. ಈಗ ಬೆಂಗಳೂರಿಂದ ಶಿವಮೊಗ್ಗ ಕಲೆಕ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಅವರು. 5 ದಿನದಿಂದ ಅವರು ಹೇಳ್ತಿರೋದು ಕೊಡ್ತಿದ್ದೀನಿ ಬರ್ತಿದೆ ಅಂತೇಳಿ ಹೇಳ್ತಿರೋದು. ಈಗ ಕೇಳಿದ್ರೆ ಇಲ್ಲ ಬಂದಿಲ್ಲ ಅಂತ ಹೇಳ್ತಾರೆ. ಇನ್ನು ಮಗನ ಮದುವೆಗೆ ಹೋಗೋದಕ್ಕೆ ಆಗದೆ ತಂದೆಯೊಬ್ಬರು ಪರದಾಡಿದ್ದಾರೆ. ನಾಳೆ ದೆಹಲಿಯಲ್ಲಿ ಕೃಷ್ಣ ಎಂಬುವರ ಮಗನ ಮದುವೆ ಇದೆ. ಹೀಗಾಗಿ 3 ತಿಂಗಳ ಹಿಂದೆನೇ ದೆಹಲಿಗೆ ಹೋಗೋಕೆ 30 ಜನರಿಗೆ ಟಿಕೆಟ್ ಬುಕ್ ಮಾಡಿದ್ರು. ಹೀಗಾಗಿ ಬೆಳಗ್ಗೆ 6 ಗಂಟೆ ಸುಮಾರಿಗೆ ದೆಹಲಿಗೆ ಹೋಗೋಕೆ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿದ್ದಾರೆ. ಆದರೆ 6 ಗಂಟೆಯಿಂದಲೂ ಫ್ಲೈಟ್ ಡಿಲೇ ಆಗಿರೋ ಕಾರಣ ತಲಾ 68,000 ಕೊಟ್ಟು ಮತ್ತೊಂದು ಏರ್ಲೈನ್ಸ್ನಲ್ಲಿ ಮದುಮಗ ಹಾಗೂ ತಾಯಿಯನ್ನ ಕಳಿಸಿದ್ದಾರೆ. ಇಡೀ ಕುಟುಂಬ ನವದೆಹಲಿಗೆ ಹೊರಟಿದ್ದೀವಿ. ನಾವು 3 ತಿಂಗಳ ಹಿಂದೆ ಬುಕ್ ಮಾಡಿದ್ವಿ ಇಂಡಿಗೋ ಏರ್ಲೈನ್ಸ್ಗೆ. ಸರಿ 3 ಡೇಸಿಂದ ಇದು ಇಂಡಿಗೋ ಪ್ರಾಬ್ಲಮ್ ಆಗ್ತಾ ಇದೆ. ಇವಾಗ ನಾವು ಮದುವೆಗೆ ಹೋಗೋರು ಅರ್ಜೆಂಟಾಗಿ ವ್ಯವಸ್ಥೆ ಏನು? ನಾಳೆ ಮದುವೆ ಇದೆ. ಹಂಗೂ ನಾವು ಗಂಡು ಇಲ್ಲೇ ಇದ್ದರು. ಗಂಡನೇ ಬೇರೆ ಏರ್ಲೈನ್ಸಲ್ಲಿ 60,000 ಪರ್ ಹೆಡ್ 60,000 ಮಗನ್ನ ತಾಯಿನ ಕಳಿಸಿದ್ದೀವಿ. ಇವಾಗ 60,000 ಕೊಟ್ಟು ಇವತ್ತು ನಾವು ಅಲಿತಾ ಇದ್ದೀವಿ. ಮಕ್ಕಳನ್ನ ಮರಿನ ಹಾಕೊಂಡು ಅಲಿತಾ ಇದ್ದೀವಿ. ಇಂಥವೆಲ್ಲ ಇವರು ಎಚ್ಚೆತ್ಕೊಬೇಕು. 1,500ಕ್ಕೂ ಹೆಚ್ಚು ಫ್ಲೈಟ್ ಕ್ಯಾನ್ಸಲ್. ಇಂದು ಕೂಡ ಹಲವು ಏರ್ಪೋರ್ಟ್ಗಳಲ್ಲಿ ಸ್ಥಗಿತ. ಇನ್ನು ಇಂಡಿಗೋ ಏರ್ಲೈನ್ಸ್ನಲ್ಲಿ ಸಿಬ್ಬಂದಿ ಕೊರತೆಯಿಂದ ಸೃಷ್ಟಿಯಾದ ಅವಾಂತರ ಅಂತಿಂತದ್ದಲ್ಲ. ಕಳೆದ 5 ದಿನಗಳಲ್ಲಿ ಇಂಡಿಗೋದ 1,500ಕ್ಕೂ ಅಧಿಕ ವಿಮಾನಗಳ ಹಾರಾಟ ರದ್ದಾಗಿದ್ದು ಜನ ವಿಮಾನ ನಿಲ್ದಾಣದಲ್ಲಿ ಪರದಾಡ್ತಾ ಇರೋದಂತೂ ಹೇಳತೀರದಾಗಿದೆ. ಆರಂಭದಲ್ಲಿ ಸಣ್ಣ ಸಮಸ್ಯೆಯಂತೆ ಭಾಸವಾದ ಇದು 1-2 ದಿನಗಳಲ್ಲಿ ತೀವ್ರ ಸ್ವರೂಪ ಪಡ್ಕೊಳ್ತು. ವಿಮಾನಗಳಿದ್ರೂ ಅದನ್ನ ಆಪರೇಟ್ ಮಾಡೋಕೆ ಸಿಬ್ಬಂದಿಗಳು ಇಲ್ಲದ ಸನ್ನಿವೇಶ ಇಂಡಿಗೋಗೆ ಬಂದಿದೆ. ಇದೇ ಕಾರಣದಿಂದಲೇ ದೆಹಲಿ, ಬೆಂಗಳೂರು, ಲಕ್ನೋ, ಜಮ್ಮು ಕಾಶ್ಮೀರ, ಚೆನ್ನೈ, ಹೈದರಾಬಾದ್, ಭೋಪಾಲ್ ಸೇರಿದಂತೆ ಪ್ರಮುಖ ಮಾರ್ಗಗಳಲ್ಲಿ ಸಂಪೂರ್ಣವಾಗಿ ವಿಮಾನಗಳ ಹಾರಾಟ ರದ್ದಾಗಿದೆ. ದೇಶದೆಲ್ಲೆಡೆ 5ನೇ ದಿನವೂ ಸಹ ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ಬಹಳಷ್ಟು ವ್ಯತ್ಯಯ ಆಗಿದೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಸಹ ಇವತ್ತು 49 ಇಂಡಿಗೋ ವಿಮಾನಗಳ ಕಾರ್ಯಾಚರಣೆಗೆ
ಸಂಪೂರ್ಣ ಬ್ರೇಕ್ ಬಿದ್ದಿದೆ. ಸಾವಿರಾರು ಮಂದಿ ಪ್ರಯಾಣಿಕರು ಪರದಾಡುವಂತಹ ಪ್ರಸಂಗಗಳು ಮರುಕಳಿಸುತ್ತಲೇ ಇವೆ. ಒಂದು ಕಡೆ ಇಂಡಿಗೋ ವಿಮಾನಯಾನ ಸಂಸ್ಥೆ ಪ್ರಯಾಣಿಕರಿಗೆ ಒಂದು ಸಾರಿಯನ್ನು ಕೇಳಿ ಸುಮ್ಮನಾಗಿದೆ. ಮತ್ತೊಂದು ಕಡೆ ಇದಕ್ಕೆಲ್ಲವೂ ಕೂಡ ಕಡಿವಾಣ ಹಾಕಬೇಕಾದಂತಹ ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ತನಿಖೆಗೆ ಆದೇಶ ಮಾಡಿದ್ದೀವಿ ಅನ್ನುವಂತಹ ಮಾತನ್ನು ಹೇಳಿ ಕೈ ತೊಳೆದುಕೊಂಡಿದೆ. ಇದರಿಂದ ಇಡೀ ದೇಶದಲ್ಲಿ ಈ ಒಂದು ಸಮಸ್ಯೆ ಹಾಗೆ ಮುಂದುವರಿತಾನೆ ಇದೆ. ಎಲ್ಲ ಏರ್ಪೋರ್ಟ್ಗಳಲ್ಲಿ ಪ್ರಯಾಣಿಕರು ಪರದಾಡುವಂತಹ ಪ್ರಸಂಗಗಳು ಕಣ್ಣು ಮುಂದೆ ಮತ್ತೆ ಮತ್ತೆ ಬರುವಂತಹ ಸನ್ನಿವೇಶಗಳ ನಿರ್ಮಾಣ ಆಗ್ತಾ ಇದೆ. ಇದಕ್ಕೆಲ್ಲ ಯಾವಾಗ ಬ್ರೇಕ್ ಅನ್ನುವಂಥ ರೀತಿಯಲ್ಲಿ ಪ್ರಯಾಣಿಕರು ಕಾತರದಿಂದ ಕಾಯುವಂತಾಗಿರುವಂತಹದ್ದು. ಇಂಡಿಗೋ ವಿಮಾನಗಳ ಸಂಚಾರದಲ್ಲಿ ವ್ಯತ್ಯಯ ಹಿನ್ನೆಲೆಯಲ್ಲಿ ಇತರೆ ಏರ್ಲೈನ್ಗಳು ಇದರ ಲಾಭ ಪಡ್ಕೊಂಡಿದೆ. ಏರ್ ಫೇರ್ ನಿಯಮಗಳನ್ನು ಉಲ್ಲಂಘಿಸಿ ಟಿಕೆಟ್ಗಳ ಮೇಲೆ 10ಕ್ಕಿಂತ ಹೆಚ್ಚು ಪಟ್ಟು ಬೆಲೆಯನ್ನ ಏರಿಕೆ ಮಾಡಿದೆ. ಮಹಾನಗರಿಗೆ 5 ರಿಂದ 8 ಸಾವಿರ ರೂಪಾಯಿಗೆ ಸಿಗಬೇಕಾಗಿದ್ದ ಎಕಾನಮಿ ಟಿಕೆಟ್ಗಳು 50 ರಿಂದ 80 ಸಾವಿರ ರೂಪಾಯಿ ತನಕ ಏರಿಕೆಯಾಗಿದೆ. ಈ ಬಗ್ಗೆ ವಿರೋಧ ಪಕ್ಷಗಳು ಸಂಸತ್ನಲ್ಲಿ ಧ್ವನಿ ಎತ್ತಾ ಇದ್ದ ಹಾಗೆ ಸರ್ಕಾರ ಮಧ್ಯಪ್ರವೇಶ ಮಾಡಿದೆ. ಇಂಡಿಗೋ ಹಾರಾಟದಲ್ಲಿ ಇನ್ನು 10 ದಿನ ವ್ಯತ್ಯಯ. ಪ್ರಯಾಣಿಕರ ಅನುಕೂಲಕ್ಕೆ ಮುಂದಾದ ರೈಲ್ವೆಯಿಂದ ಹೆಚ್ಚುವರಿ ಬೋಗಿಗಳ ಅಳವಡಿಕೆ. ದೇಶದ ಅತಿದೊಡ್ಡ ವಿಮಾನಯಾನ ಸಂಸ್ಥೆ ಇಂಡಿಗೋದ ವಿಮಾನ ಕಾರ್ಯಾಚರಣೆಯಲ್ಲಿ ಅಡಚಣೆಯಿಂದ ಪ್ರಯಾಣಿಕರು ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ಪ್ರಯಾಣಿಕರಿಗೆ ಅನುಕೂಲಕ್ಕೆ ಭಾರತೀಯ ರೈಲ್ವೆ ಇಲಾಖೆ ಮುಂದಾಗಿದೆ. ಪ್ರಯಾಣಿಕರಿಗೆ ಪರ್ಯಾಯ ಪ್ರಯಾಣ ಆಯ್ಕೆಯನ್ನ ನೀಡೋದಕ್ಕೆ ಭಾರತೀಯ ರೈಲ್ವೆ ಹಲವಾರು ಪ್ರೀಮಿಯಂ ರೈಲುಗಳಿಗೆ ಹೆಚ್ಚುವರಿ ಕೋಚ್ಗಳನ್ನು ಸೇರಿಸಿದೆ. ಹೆಚ್ಚಿನ ಒತ್ತಡ ಎದುರಿಸ್ತಾ ಇರುವ ಮಹಾನಗರಗಳಿಂದ ದೇಶದಾದ್ಯಂತ ಚಲಿಸುವ 37 ರೈಲುಗಳಿಗೆ ಹೆಚ್ಚುವರಿ ತಾತ್ಕಾಲಿಕ ಕೋಚ್ಗಳು ಹಾಗೂ ಟ್ರಿಪ್ಗಳನ್ನು ಸೇರಿಸಲಾಗಿದೆ ಅಂತ ಭಾರತೀಯ ರೈಲ್ವೆ ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಿದೆ. ಒಟ್ಟಾರೆ ಇನ್ನೂ 10 ದಿನ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಉಂಟಾಗಲಿದೆ ಎನ್ನಲಾಗಿದ್ದು, ಪ್ರಯಾಣಿಕರು ಮತ್ತಷ್ಟು ಸಂಕಷ್ಟ ಅನುಭವಿಸಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ.